Hello, welcome back to the channel again. So now we shall continue with concentration of solution. So whenever we perform reactions, usually different reactants, they will be taken in the form of solution. We dissolve it in suitable solvent and we make solution out of it. So now solution ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ it goes very important to express its concentration. And this concentration of any given solution, it can be expressed in different methods. So like say mass percent, volume percent ಅಂತ ಬರುತ್ತೆ, parts per ppm ಅಂತ ಬರುತ್ತೆ, molarity, molality, mole fraction, normality, like this so many different methods are there. So in that for some important methods which will be frequently used. So ಆ ಥರದ್ದು 4 methods of expressing concentrations that we shall see in this video. So first one, it is mass percent, or even it is called as W by W percent. This is very simple way. ಯೂಶ್ವಲಿ ನಾವು ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಅದಕ್ಕೆ ರಿಲೇಟೆಡ್ ಇದ್ದಾಗ ಇದನ್ನು ಯೂಸ್ ಮಾಡುವಂಥದ್ದು ಚಾನ್ಸಸ್ ಕಡಿಮೆ. ಜಸ್ಟ್ ಪ್ರಾಬ್ಲಮ್ಸ್ ಸೆಟ್ ಮಾಡಬೇಕು ಅಂತ ಹೇಳಿ ಡೆಫಿನೆಟ್ಲಿ ಪ್ರಾಬ್ಲಮ್ ಕ್ಯಾನ್ ಬಿ ಆಸ್ಕ್ಡ್ ರಿಲೇಟೆಡ್ ಟು ದಿಸ್, ಆ್ಯಂಡ್ ದಿಸ್ ಇಸ್ ಸ್ಟ್ರೇಟ್ ಅವೇ W by W percent. ಅಲ್ಲಿ ನಿಮಗೆ W by W ಅಂತ ಹೇಳಂದ್ರೆ ಇಟ್ ಈಸ್ ಲೈಕ್ ಮಾಸ್ ಆ್ಯಂಡ್ ಮಾಸ್, ವೇಟ್ ಆ್ಯಂಡ್ ವೇಟ್ ಅಂತ ಹೇಳಿ ಅದನ್ನು W by W percent ಅಂತ ಕರೀತಾರೆ. ಬಟ್ ವೇಟ್ ಅಂತ ಉಪಯೋಗ ಮಾಡೋದಕ್ಕಿಂತನೂ ಮಾಸ್ ಬೈ ಮಾಸ್ ಪರ್ಸೆಂಟ್ ಅಂತ ಹೇಳುವಂಥದ್ದು ಇಟ್ಸ್ ಮೋರ್ ಅಪ್ರೋಪ್ರಿಯೇಟ್, ಬಟ್ ದಿಸ್ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ W by W percent. So this W by W percent, as you know, very simple, mass of solute divided by mass of solution into 100. So in simple words ದಲ್ಲಿ ಹೇಳಬೇಕು ಅಂತ ಹೇಳಂದ್ರೆ ನಿಮಗೆ ಸಪೋಸ್ ಇಫ್ ಯು ಹ್ಯಾಡ್ ಟೇಕನ್ 100 grams ಆಫ್ ಸೊಲ್ಯೂಷನ್, ಆ 100 grams ಆಫ್ ಸೊಲ್ಯೂಷನ್ದಲ್ಲಿ ಎಷ್ಟು ಗ್ರಾಮ್ ಸೊಲ್ಯೂಟ್ ಇದೆ ಅಥವಾ ಎಷ್ಟು ಅಮೌಂಟ್ ಅಥವಾ ಎಷ್ಟು ಮಾಸ್ ಸೊಲ್ಯೂಟಿನ್ ಇದೆ, ದಟ್ ಈಸ್ W by W percent, and that can be calculated this way. ದಿಸ್ ಇಸ್ ದ ಸ್ಟ್ರೇಟ್ ಅವೇ ಫಾರ್ಮುಲಾ. ಪರ್ಸೆಂಟೇಜ್ ನಾವು ರೆಗ್ಯುಲರ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅದೇ ಥರದ್ದು ಫಾರ್ಮುಲಾ ಇದೆ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ಇಟ್ ಇಸ್ ಮಾಸ್ ಆಫ್ ಸೊಲ್ಯೂಷನ್, ನಾಟ್ ಮಾಸ್ ಆಫ್ ಸಾಲ್ವೆಂಟ್. ಸೊ ಹಿಯರ್ ಇಟ್ ಇಸ್ ಮಾಸ್ ಆಫ್ ಸೊಲ್ಯೂಷನ್. ಸೊ ಹಾಗಾಗಿ ನಿಮಗೆ ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ ಆ್ಯಂಡ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಮಾಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಮಾಡುವಂಥದ್ದಲ್ಲ, ಇಲ್ಲಿ ಮಾಸ್ ಆಫ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಮಾಸ್ ಆಫ್ ಸೊಲ್ಯೂಷನ್ ಇಟ್ ವಿಲ್ ಬಿ ಮಾಸ್ ಆಫ್ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್, ರೈಟ್? ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ದಿಸ್ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಮಾಡಿದರೆ ವಿ ಸ್ಟ್ರೇಟ್ ಅವೇ ಗೆಟ್ W by W percent. ಕ್ವಿಕ್ ಇಲಸ್ಟ್ರೇಷನ್, ಎಲ್ಲದಕ್ಕೂ ಒಂದೊಂದು ಕ್ವಿಕ್ ಇಲಸ್ಟ್ರೇಷನ್ ಕೊಟ್ಕೊಂಡು ಹೋಗ್ತಾನೆ. ಫಸ್ಟ್ ಒನ್, ಸೇ ಫಾರ್ W by W percent, 2 grams of glucose, it is dissolved in 1 mole of water. What is its W by W percent? So by definition, W by W percent, that is equal to mass of solute divided by mass of solution. So 2 grams glucose and ಕೊಟ್ಟಿದ್ದಾರೆ, mass of solute 2 grams, it is readily given, and it is dissolved in 1 mole of water. ವೆರಿ ಇಂಪಾರ್ಟೆಂಟ್. ಏನು ಅಂತ ಹೇಳಂದ್ರೆ ಇಲ್ಲಿ ನಿಮಗೆ 1 mole ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ, ಅದು 1 mole ಆಫ್ ವಾಟರ್ ಅಂದರೆ 18 ಗ್ರಾಮ್ ಆಗುತ್ತೆ, ದ್ಯಾಟ್ ಯು ಶುಡ್ ನೋ. ಸೊ ಅಮೌಂಟ್ ಆಫ್ ಸಾಲ್ವೆಂಟ್ ದ್ಯಾಟ್ ಯು ಹ್ಯಾವ್ ಟೇಕನ್ ಇಸ್ 18 grams. ಸೊ ನಿಮಗೆ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಬೇಕು ಅಂದರೆ ಮಾಸ್ ಆಫ್ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್ ಮಾಡಿದ್ದೀನಿ. ಸೊ ದರ್ ಫಾರ್ 2 into 18 into 100 ಮಾಡಿದರೆ ದಿಸ್ ಇಫ್ ಯು ಸಿಂಪ್ಲಿಫೈ, simply this will be 2 divided by 20 into 100, which will be 10%. So this solution, it can be called as 2% solution ಅಂತ ಹೇಳಿಕ್ಕೆ ಬರುತ್ತೆ. ಯೂಶ್ವಲಿ ಪರ್ಸೆಂಟ್ ಅಂತ ಹೇಳಿದರೆ ಇಟ್ ಇಸ್ W by W ಅಂಡರ್ಸ್ಟುಡ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರೆ ಮತ್ತು ಪರ್ಸೆಂಟೇಜು ಇದೆ, W by V percent ಆ್ಯಂಡ್ ಸೇ V by V percent, ಆ ಥರದ್ದೆಲ್ಲ ಬೇರೆ ಇದೆ. ಬಟ್ ಇಂಪಾರ್ಟೆಂಟ್ ಏನು ಮೆನ್ಷನ್ ಮಾಡಲಿಲ್ಲ ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ W by W percent. ಫೈನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಥಡ್, ದಿಸ್ ನಿಮಗೆ ಸೊಲ್ಯೂಷನ್ಸ್ ಚಾಪ್ಟರ್ದಲ್ಲಿ, ಸೆಕೆಂಡ್ ಇಯರ್ ಸೊಲ್ಯೂಷನ್ಸ್ ಚಾಪ್ಟರ್ದಲ್ಲಿ ದಿಸ್ ಮೆಥಡ್ ಆಫ್ ಎಕ್ಸ್ಪ್ರೆಷನ್ ಯು ಹ್ಯಾವ್ ಕಮ್ ಅಕ್ರಾಸ್, ಮೋಲ್ ಫ್ರಾಕ್ಷನ್. ಸೊ ಆ್ಯಸ್ ದ ನೇಮ್ ಸಜೆಸ್ಟ್, ಇದು ಏನು ಅಂತ ಹೇಳಿದ್ರೆ ಎಷ್ಟು ಯಾವುದೋ ಒಂದು ಪರ್ಟಿಕ್ಯುಲರ್ ನೀವು ಕಾಂಪೊನೆಂಟ್ ತೊಗೊಂಡಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಈಗ ಸೊಲ್ಯೂಷನ್ದಲ್ಲಿ ನಿಮಗೆ ಸೇ 2 ಕಾಂಪೊನೆಂಟ್ ಇದೆ, ಒಂದು ಸೊಲ್ಯೂಟ್ ಒಂದು ಸಾಲ್ವೆಂಟ್ ಅಂತ ಹೇಳಿ ಇದ್ದಾಗ, ಯಾವುದೋ ಒಂದು ಕಾಂಪೊನೆಂಟಿನ ಮೋಲ್ ಫ್ರಾಕ್ಷನ್ ಎಷ್ಟಿದೆ, ದಟ್ ಈಸ್ ನೋನ್ ಆಸ್ ಮೋಲ್ ಫ್ರಾಕ್ಷನ್, and it is written by, it's denoted by this letter chi, x ಅಂತ ಬರೀತಾರೆ, ಬಟ್ ಇಟ್ ಇಸ್ ಇನ್ ಫ್ಯಾಕ್ಟ್ chi. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ ಯೂಶ್ವಲಿ ಉಳಿದಿದ್ದೆಲ್ಲ ಮೆಥಡ್ ಆಫ್ ಎಕ್ಸ್ಪ್ರೆಸಿಂಗ್ ಕಾನ್ಸಂಟ್ರೇಷನ್ಸ್, ಅವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೋಲ್ ಫ್ರಾಕ್ಷನ್, ಅದನ್ನು ನಾವು ಸಾಲ್ವೆಂಟಿಗೂ ಎಕ್ಸ್ಪ್ರೆಸ್ ಮಾಡಬಹುದು. ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ ಕ್ಯಾಲ್ಕುಲೇಟ್ ಮಾಡಬಹುದು, ಅಕಾರ್ಡಿಂಗ್ಲಿ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್, ಲೆಟ್ಸ್ ಸೇ ಈಗ ಎ ಅನ್ನೋದು ಸೊಲ್ಯೂಟ್ ಅಂತ ಅನ್ಕೊಂಡ್ರೆ, ಸೊ ಎ ನಿಮಗೆ ಮೋಲ್ ಫ್ರಾಕ್ಷನ್ ಆಫ್ ಎ, ಖೈ ಎ ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಸೊ ಇದು ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂದರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂತ ಹೇಳಂದ್ರೆ ಇಟ್ ಇಸ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ಲಸ್ ಮೋಲ್ಸ್ ಆಫ್ ಸಾಲ್ವೆಂಟ್. ಸೊ ನಾವು ಇಲ್ಲಿ ಎ ಅನ್ನೋದು ಸೊಲ್ಯೂಟ್, ಬಿ ಅನ್ನೋದು ಸಾಲ್ವೆಂಟ್ ಅಂತ ತಿಳ್ಕೊಂಡಾಗ ಇಟ್ ವಿಲ್ ಬಿ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ.
ರೈಟ್. ಆ್ಯಂಡ್ ಇದು ನಂಬರ್ ಆಫ್ ಮೋಲ್ಸ್ ಆಫ್ ಎ, ಈಗ ಖೈ ಎ ಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಮಾಡಬೇಕು. ಆ್ಯಂಡ್ ಇದು ಸಪೋಸ್ ನಮಗೆ ಕೊಟ್ಟಿರೋದಿಲ್ಲ, ಯೂಶ್ವಲಿ ಇದನ್ನು ಕೊಟ್ಟಿರೋದಿಲ್ಲ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟೋ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟೋ ಕೊಟ್ಟಿರೋದಿಲ್ಲ, ಬಟ್ ಅದು ಎಷ್ಟು ಮಾಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಕೊಟ್ಟಿರ್ತಾರೆ. ಆವಾಗ ಹೇಗೆ ಅಂತ ಹೇಳಿದ್ರೆ ಯು ಶುಡ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಆಫ್ ಎ. ಆ್ಯಂಡ್ ಯು ನೋ ದಿಸ್ ಫ್ರಮ್ ಮೋಲ್ ಕಾನ್ಸೆಪ್ಟ್, ನಿಮಗಿದು ಬೈ ದಿಸ್ ಟೈಮ್ ಯು ಶುಡ್ ಬಿ ಪರ್ಫೆಕ್ಟ್ ವಿತ್ ದಿಸ್. ಏನು ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಗಿವನ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ದಟ್ ಈಸ್ represented as m of a, small m of a, divided by capital M of a, ಅಂದರೆ here it is molar mass of a. So this gives you ma, small ma divided by capital Ma ಮಾಡಿದ್ರೆ it will give you number of moles of a. So that is to be substituted here. Similarly say ನಿಮಗೆ b ಅನ್ನೋದು ಸಾಲ್ವೆಂಟ್ ಇದೆ ಅಂತ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಬೇಕು ಅಂತ ಹೇಳಿದ್ರೆ ಸೇಮ್ ಮೆಥಡ್, ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಬೇಕು ಅಂದರೆ ಸೇಮ್ ಮೆಥಡ್ ಯು ಶುಡ್ ಡೂ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ಸೊ ದರ್ಫೋರ್ ಇದು ಮತ್ತು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಎಮ್ ಬಿ ಬೈ ಎಮ್ ಬಿ. ಸೊ ಎಮ್ ಬಿ ಅಂದರೆ ಮಾಸ್ ಆಫ್ ಬಿ ಆ್ಯಂಡ್ ಕ್ಯಾಪಿಟಲ್ ಎಮ್ ಬಿ ಅಂದರೆ ಅದರದ್ದು ಮೋಲಾರ್ ಮಾಸ್. ಸೊ ದಿಸ್ ವಿಲ್ ಗಿವ್ ಯು ಮೋಲ್ ಫ್ರಾಕ್ಷನ್. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್, ರೈಟ್. ಆ್ಯಂಡ್ ವೆನ್ ಎವರ್ ಯು ಹ್ಯಾವ್ ಟೂ ಕಾಂಪೋನೆಂಟ್ಸ್, ಲೆಟ್ಸ್ ಸೇ ನಮಗೆ ಕೊಡುವಂಥ ಹೆಚ್ಚಿನ ಸೊಲ್ಯೂಷನ್ಸ್ದಲ್ಲಿ ಟೂ ಕಾಂಪೋನೆಂಟ್ ಇರುತ್ತೆ, ಒನ್ ಸೊಲ್ಯೂಟ್ ಒನ್ ಸಾಲ್ವೆಂಟ್. ಸೊ ಆವಾಗ ಏನಾಗುತ್ತೆ ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಒನ್ ಇಫ್ ಯು ನೋ the mole fraction of other, it can be straight away worked out. ಯಾಕೆಂದರೆ mole fraction of A plus mole fraction of B ಅಥವಾ mole fraction of solute plus mole fraction of solvent, that will be is equal to 1. ರಿಮೆಂಬರ್ ಇದು ಯಾವಾಗ ಅಂತ ಹೇಳಿದ್ರೆ ಓನ್ಲಿ ಒನ್ ಸೊಲ್ಯೂಟ್ ಒನ್ ಸಾಲ್ವೆಂಟ್, ಟೂ ಕಾಂಪೋನೆಂಟ್ಸ್ ಅಷ್ಟೇ ಇದ್ದಾಗ, ರೈಟ್. ಸಪೋಸ್ ನಿಮ್ಮ ಹತ್ರ ಮಲ್ಟಿಪಲ್ ಕಾಂಪೋನೆಂಟ್ಸ್ ಇದೆ ಅಂದರೆ ಆವಾಗ ಎಲ್ಲದರದ್ದು ಎನ್ ನಂಬರ್ ಆಫ್ ಕಾಂಪೋನೆಂಟ್ಸ್ ಇದೆ ಅಂದರೆ ಎಲ್ಲ ಎನ್ ಕಾಂಪೋನೆಂಟ್ಸಿನ ಮೋಲ್ ಫ್ರಾಕ್ಷನ್ ಅನ್ನು ಸಮ್ ಮಾಡಿದರೆ ನೀವು ಸೇ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಪ್ಲಸ್ ಎಕ್ಸ್ ಸಿ ಆ ಥರ ಕಂಟಿನ್ಯೂ ಹಾಕೋತ ಹೋಗುತ್ತೆ. ಸೊ ದ್ಯಾಟ್ ವಿಲ್ ಬಿ 1. For two components, this relation it holds good. So quick illustration: 4 grams of sodium hydroxide, it is added to 180 grams of water. Calculate mole fraction of both. So first mole fraction of solute calculate ಮಾಡೋದಿದ್ರೆ chi of NaOH, that will be is equal to, so ಇದು 4 gram of NaOH ಅಂತ ಹೇಳಂದ್ರೆ it will be 0.1 mole. ಹೇಗೆ ಮಾಡಿದೆ ಅಂದರೆ 4 gram given mass divided by molar mass of NaOH ಗೊತ್ತಿರ್ತದೆ 40 ಅಂತ ಹೇಳಿ. ಸೊ ಬೈ ದಿಸ್ ಟೈಮ್ ಕೆಲವು ಕಾಮನ್ ಕೆಮಿಕಲ್ಸಿನ ಮೊಲಾರ್ ಮಾಸ್ ಯು ಶುಡ್ ಬಿ ವೆರಿ ಪರ್ಫೆಕ್ಟ್. NaOH ಫಾರ್ ಎಕ್ಸಾಂಪಲ್ 40 grams. ಸೊ 4/40 ಮಾಡಿದರೆ ಇಟ್ ವಿಲ್ ಬಿ 0.1. Therefore 4 grams of NaOH is nothing but 0.1 moles of NaOH divided by total number of moles 0.1 plus 180 grams of water ಅಂತ ಕೊಟ್ಟಿದ್ದಾರೆ. ವಾಟರ್ ಮೊಲಿಕ್ಯುಲರ್ ವೇಟ್ ಗೊತ್ತಿದೆ, ಮೊಲಾರ್ ಮಾಸ್ ಆಫ್ ವಾಟರ್ ಇಟ್ ಇಸ್ 18. ಸೊ ಇಫ್ ಯು ಟೇಕ್ 180 grams of water, it means 10 moles of water you are taking. ಸೊ 0.1 plus 10. ಬಟ್ ಆಫನ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಥರದ ಕ್ಯಾಲ್ಕುಲೇಷನಲ್ಲಿ, ಸೊ ಇಲ್ಲಿ ಡಿನಾಮಿನೇಟರ್ದಲ್ಲಿ ಇದು ಭಾಳ ಕಡಿಮೆ ಇತ್ತು, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಆ್ಯಸ್ ಕಂಪೇರ್ಡ್ ಟು ದಟ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಫಾರ್ ಎಕ್ಸಾಂಪಲ್ ನೀವು ಇಲ್ಲೇ ನೋಡಿದ್ರಿ ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಜಸ್ಟ್ 0.1 ಇದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಇಟ್ ಇಸ್ 10, ಆಲ್ಮೋಸ್ಟ್ 100 ಟೈಮ್ಸ್, ಆಲ್ಮೋಸ್ಟ್ ಅಲ್ಲ ಎಕ್ಸಾಕ್ಟ್ಲಿ 100 ಟೈಮ್ಸ್ ಮೋರ್ ಸಾಲ್ವೆಂಟ್ ಇದೆ. ಇಂಥ ಸಿಚುವೇಷನ್ನಲ್ಲಿ ಇದು ನೆಗ್ಲಿಜಿಬಲಿ ಸ್ಮಾಲ್ ಆಗೋದ್ರಿಂದ ಯು ಕ್ಯಾನ್ ಜಸ್ಟ್ ನೆಗ್ಲೆಕ್ಟ್ ಇಟ್. ಸೊ ಇಲ್ಲಿ 0.1 ಬಿಟ್ಟೆ ಅಂದರೆ ಸ್ಟ್ರೇಟ್ ಅವೇ ಆಗಿಬಿಡುತ್ತೆ. 0.1 ಡಿವೈಡೆಡ್ ಬೈ 10 ವಿಚ್ ವಿಲ್ ಬಿ 0.01. ಸೊ ಮೋಲ್ ಫ್ರಾಕ್ಷನ್ ಆಫ್ NaOH ವಿಲ್ ಬಿ 0.01. Similarly, even mole fraction of H2O it can be calculated. It can be done in either way. 1 minus 0.01 ಮಾಡಿದರೂ ಬರುತ್ತೆ, ಯಾಕಂದರೆ ಎರಡೇ ಕಾಂಪೋನೆಂಟ್ ಇರೋದ್ರಿಂದ ಎರಡರದ್ದು ಸಮ್ ದಟ್ ಶುಡ್ ಬಿ ಇಸ್ ಈಕ್ವಲ್ ಟು 1. ಸೊ ದರ್ಫೋರ್ ಇನ್ ದಟ್ ವೇ ಆಲ್ಸೋ ಯು ಕ್ಯಾನ್ ವರ್ಕ್ ಇಟ್ ಔಟ್ ಟು ಬಿ 0.99 ಆರ್ ಎಲ್ ಸ್ಟ್ರೇಟ್ ಅವೇ ಅಕಾರ್ಡಿಂಗ್ ಟು ಮೆಥಡ್ ಮಾಡ್ತೀರಿ ಅಂತ ಹೇಳಿದ್ರೆ. ಸೊ 10 moles ಆಫ್ ವಾಟರ್ ಯು ಹ್ಯಾವ್, ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಗೇನ್ ದಿಸ್ 0.1 ಪ್ಲಸ್ 10 ಅಂತ ಆಗುತ್ತೆ. ಸೊ ದಿಸ್ ವಿಲ್ ಕಮ್ ಟು 0.99 moles. 0.99 ಇದು ಮೋಲ್ ಫ್ರಾಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ಮೋಲ್ ಫ್ರಾಕ್ಷನ್, ರೈಟ್. ಸೊ ಇವು ಎರಡಕ್ಕಿಂತನೂ ನಮಗೆ ಭಾಳ ವೆರಿ ಇಂಪಾರ್ಟೆಂಟ್ ಮೆಥಡ್ ಇಟ್ ಈಸ್ ದಿಸ್ ಮೊಲಾರಿಟಿ. Note the spelling correctly, it is MOLARITY, molarity. Okay, what is this molarity? So if you can remember its definition, ನಿಮ್ಗೆ ಆ ಡೆಫಿನೇಷನ್ ಇಂದಾನೆ without any formula, just by using common sense, most of the times you can solve the problems. When I am taking problems, I will show you both methods. So just ನೀವು ಕಾಮನ್ ಸೆನ್ಸ್ ಒಂದು ಲಾಜಿಕಲಿ ವಿಚಾರ ಮಾಡಿಕೊಂಡು ವಿದೌಟ್ ಕ್ಯಾಲ್ಕುಲೇಷನ್ಸ್ ಹೌ ಯು ಕ್ಯಾನ್ ವರ್ಕೌಟ್ ಮೊಲಾರಿಟಿ ಫಾರ್ ಎ ಗಿವನ್ ಸೊಲ್ಯೂಷನ್, ಆರ್ ಅಕಾರ್ಡಿಂಗ್ ಟು ಫಾರ್ಮುಲಾ ಹೋದ್ರೂ ವರ್ಕೌಟ್ ಮಾಡ್ಲಿಕ್ಕೆ ಬರುತ್ತೆ. ಹೇಗೆ ಮಾಡ್ಬೋದು ಎರಡು ಮೆಥಡಲ್ಲಿ ತೋರಿಸೋಣ. ಫಸ್ಟ್, ವಾಟ್ ಈಸ್ ದಿಸ್ ಮೊಲಾರಿಟಿ? ವೆರಿ ಸಿಂಪಲ್, ದಿಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಆ್ಯಂಡ್ ರಿಮೆಂಬರ್, ಇದು ಮೊಲಾರಿಟಿ ಅನ್ನೋದನ್ನು ಸೊಲ್ಯೂಟಿಗೆ ಮಾತ್ರ ಅಪ್ಲೈ ಮಾಡ್ತೇವೆ. ಮೊಲಾರಿಟಿ ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ 1 liter ಆಫ್ ದ ಸೊಲ್ಯೂಷನ್, ರೈಟ್. ಸಿ ಎಷ್ಟು ಮೋಲ್ಸ್ ಇದೆ? ಸಪೋಸ್ ಇಫ್ ಯು ಟೇಕ್ 1 liter ಆಫ್ ದ ಸೊಲ್ಯೂಷನ್, ಆ 1 liter ಸೊಲ್ಯೂಷನ್ ಅವ್ರು 1 dm³ ಅನ್ಬಹುದು ಅಥವಾ 1000 cm³ ಅಂತಲೂ ಅನ್ಬಹುದು. ಬಿಕಾಸ್ 1 liter ದಟ್ ಇಸ್ ಈಕ್ವಲ್ ಟು 1 dm³ ದಟ್ ಇಸ್ ಈಕ್ವಲ್ ಟು 1000 cm³. ಅಷ್ಟು ಸೊಲ್ಯೂಷನ್ ತೊಗೊಂಡಿದ್ದರೆ ಅಷ್ಟರಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಇದೆ, ದ್ಯಾಟ್ ಇಟ್ ಸೆಲ್ಫ್ ಈಸ್ ನೌನ್ ಆಸ್ ಮೊಲಾರಿಟಿ.
ಬಟ್ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಸೊಲ್ಯೂಷನ್ ಅಂಡರ್ಲೈನ್ ಮಾಡಿದ್ದೀನಿ. ದಿಸ್ ಹ್ಯಾಸ್ ಗಾಟ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಸೊ ಇಟ್ ಇಸ್ ನಾಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ 1 ಲೀಟರ್ ಆಫ್ ಸಾಲ್ವೆಂಟ್ ಅಲ್ಲ. ಈಗ ನೀವು 1 ಮೋಲ್ ತೊಗೊಂಡು ಅದಕ್ಕೆ 1 ಲೀಟರ್ ನೀರು ಹಾಕುವಂಥದ್ದಲ್ಲ. ನಂದು ಟೋಟಲ್ ಸೊಲ್ಯೂಷನ್ ಎಷ್ಟಿರಬೇಕು ಅಂದರೆ ಇಟ್ ಶುಡ್ ಬಿ 1 ಲೀಟರ್, ರೈಟ್? ಸೊ ಆ 1 ಲೀಟರ್ ಸೊಲ್ಯೂಷನ್ದಲ್ಲಿ ಎಷ್ಟು ಮೋಲ್ಸ್ ಇದೆ ಅನ್ನೋದು ಇಟ್ ವಿಲ್ ಬಿ ಮೊಲಾರಿಟಿ, ರೈಟ್? ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಡೆಫಿನೇಷನ್ ಇಟ್ ಸೆಲ್ಫ್ ದ ಬೇಸಿಕ್ ಫಾರ್ಮುಲಾ ಆಫ್ ಮೊಲಾರಿಟಿ ಇಟ್ ಕ್ಯಾನ್ ಬಿ ರಿಟರ್ನ್. ಸೊ ನಿಮ್ಮ ಹತ್ರ ಎಷ್ಟೋ ಮೋಲ್ಸ್ ಇದೆ, 10 ಮೋಲ್ಸ್ ಇದೆ, 10 ಮೋಲ್ಸ್ ಇದೆ, ಇನ್ 5 ಲೀಟರ್ಸ್ ಇದೆ ಅಂತ ಹೇಳಿದ್ರೆ 1 ಮೋಲಿಗೆ ಬೇಕು ಅಂದರೆ ಏನು ಮಾಡ್ತೀರಿ? ಆಬ್ವಿಯಸ್ಲಿ ನೀವು ಇದು ಎಷ್ಟು ಲೀಟರ್ಸ್ ಇದೆ ಅದರಿಂದ ಡಿವೈಡ್ ಮಾಡ್ತೀರಿ. ಆವಾಗ ನಿಮ್ಗೆ 1 ಲೀಟರ್ದಲ್ಲಿ ಎಷ್ಟು ಮೋಲ್ಸ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. So the same way it has been expressed in the form of formula. So molarity it will be equal to n divided by v. n ಅಂತ ಹೇಳಿದ್ರೆ ಇಲ್ಲಿ number of moles of solute divided by volume of solution in liters. This is very very important. Molarity ಇಲ್ಲಿ ನಾವು ಇಡಬೇಕಾದ್ದು ವಾಲ್ಯೂಮ್ in terms of liter ಇಡಬೇಕು. So we cannot keep volume in terms of cm cube, right? So it should be in dm cube or ಲೀಟರ್ದಲ್ಲಿ ಇಡಬೇಕು. ಆವಾಗ ನಿಮಗೆ ಸ್ಟ್ರೇಟ್ ಅವೇ ಮೊಲಾರಿಟಿ ಬರುತ್ತೆ. ಸಪೋಸ್ ಇದು ಕೊಟ್ಟಿರಲಿಲ್ಲ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕೊಟ್ಟಿರಲಿಲ್ಲ ಅಂದರೆ ದಟ್ ಯು ಶುಡ್ ವರ್ಕ್ಔಟ್. ಹೇಗೆ ಮಾಡೋದು ಗೊತ್ತಿದೆ. ಏನು ಅಂತ ಹೇಳಂದರೆ ಇಟ್ ಈಸ್ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ದಟ್ ಗಿವ್ಸ್ ಯು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಸೊ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್. ಸ್ಮಾಲ್ ಎಮ್ ಅಂತ ಹೇಳಿದ್ರೆ ಗಿವನ್ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಿದರೆ ಎನ್ ಬರುತ್ತೆ. ಸೊ ದಟ್ ಇಸ್ ಟು ಬಿ ಡಿವೈಡ್ ಬೈ ವಾಲ್ಯೂಮ್ ಇನ್ ಲೀಟರ್ಸ್. ದಟ್ ವಿಲ್ ಗಿವ್ ಯು ಮೊಲಾರಿಟಿ. Okay, one quick illustration I take. 4 grams of NaOH it is present in 250 ml of solution. What is its molarity? So straight away ಇದೇ ಥರದ ಕ್ವಶನ್ once I think it has even appeared in CET, right? NaOH frequently ಕೇಳ್ತಾರೆ ಈ ಥರದಕ್ಕೆಲ್ಲ. molar mass of NaOH you should know it is 40 grams. Again 4 grams ತೊಗೊಂಡಿದ್ದೀರಿ ಅಂತ ಹೇಳಿದ್ರೆ 4 grams of NaOH ಅಂದರೆ readily it is ನಮಗೆ ಗೊತ್ತಾಗಬೇಕು ಈಗ ಎಷ್ಟು ಅಂದರೆ it is 0.1 moles because 40 grams of NaOH ತೊಗೊಂಡ್ರೆ it will be 1 mole. ಮೊಲಾರ್ ಮಾಸ್ ಆಫ್ NaOH 40 ಇರೋದ್ರಿಂದ 40 ಗ್ರಾಮ್ಸ್ ತೊಗೊಂಡ್ರೆ ಅದು 1 ಮೋಲ್ ಆಗುತ್ತೆ. 4 ಗ್ರಾಮ್ಸ್ ತೊಗೊಂಡ್ರೆ ಇಟ್ ವಿಲ್ ಬಿ 0.1 ಮೋಲ್. ಮೊಲಾರಿಟಿ ದಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. 250 ml ಅಂತ ಕೊಟ್ಟಿದ್ದೀನಿ, ಮಿಲಿ ಲೀಟರ್ಸ್ದಲ್ಲಿದೆ, ಅದನ್ನು ನಾನು ಲೀಟ್ರಿಗೆ ಕನ್ವರ್ಟ್ ಮಾಡಿ ಬರೆದಿದ್ದೀನಿ. ಸೊ ದಟ್ಸ್ ಹೌ ಇಟ್ ವಿಲ್ ಬಿ 0.25 ಆ್ಯಂಡ್ ದಟ್ಸ್ ಹೌ ದ ಆನ್ಸರ್ ಇಟ್ ಇಸ್ 4, ರೈಟ್? ಓಕೆ, ಸೊ ಮೇ ಬಿ ನಾವು ಪ್ರಾಬ್ಲಮ್ಸಿಗೆ ಹೋದಾಗ ಇದನ್ನು ಸ್ಟ್ರೇಟ್ ಅವೇ ಹೀಗೆ ಫಾರ್ಮುಲಾ ಹಾಕದೇನು ಹೇಗೆ ಮಾಡಬಹುದು ದಟ್ ವಿ ಶಲ್ ಸಿ ವೆನ್ ಐ ಗೋ ಟು ಪ್ರಾಬ್ಲಮ್ಸ್. Okay, then last method of expressing concentration, it is a molality. Note the change in spelling. So avaglu adakke nanu stress kottidde MOLALITY. MOLARITY is molarity, whereas MOLALITY is molality. Spelling dalli just R and L ashte change, but definition wise change ಆಗುತ್ತೆ. ಸೊ ದಿಸ್ ಆಲ್ಸೋ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇಟ್ ಸೆಲ್ಫ್, ಅದು ಕೂಡ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟೇ ಇತ್ತು. ಬಟ್ ಡಿಫ್ರೆನ್ಸ್ ನೋಡ್ರಿ, ದಿಸ್ ಈಸ್ ಇನ್ 1 kg ಆಫ್ ಸಾಲ್ವೆಂಟ್. ಸೊ ಇನ್ ಕೇಸ್ ಆಫ್ ಮೊಲಾರಿಟಿ ಇಟ್ ವಾಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಇತ್ತು. ಇಲ್ಲಿ 1 ಲೀಟರ್ 1 kg ಅದಷ್ಟೇ ಚೇಂಜ್ ಆಗಿಲ್ಲ, ಇದು ಚೇಂಜ್ ಆಗಿದೆ. ಅಲ್ಲಿ 1 ಲೀಟರ್ ಆಫ್ ಸೊಲ್ಯೂಷನ್ ಇತ್ತು, ಇಲ್ಲಿ 1 kg ಆಫ್ ಸಾಲ್ವೆಂಟ್ ಇದೆ. ಆ್ಯಂಡ್ ಹೌ ವಿ ಪ್ರಿಪೇರ್ ದೀಸ್ ಸೊಲ್ಯೂಷನ್ಸ್, ಈಗ 1 ಮೋಲಾರ್ ಸೊಲ್ಯೂಷನ್ ಪ್ರಿಪೇರ್ ಮಾಡೋ ಮೆಥಡಿಗೂ 1 ಲೀಟರ್ ಸೊಲ್ಯೂಷನ್ ಪ್ರಿಪೇರ್ ಮಾಡೋ ಮೆಥಡಿಗೂ ಡೆಫಿನೆಟ್ಲಿ ಚೇಂಜ್ ಇರುತ್ತೆ, ರೈಟ್? ಸೊ ಈಗ ನನಗೆ ಇದು ಮಾಡಬೇಕು ಅಂತ ಹೇಳಿದ್ರೆ, ಮೋಲಾಲ್ ಸೊಲ್ಯೂಷನ್ ಮಾಡಬೇಕು ಅಂದರೆ ಸೇ ಫಾರ್ ಎಕ್ಸಾಂಪಲ್ ನನಗೆ 1 ಮೋಲಾಲ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅಂತ ಇಟ್ಕೊಳ್ರಿ. ಆವಾಗ ಏನು ತೊಗೊಳ್ತೇನೆ ಅಂದರೆ 1 ಮೋಲ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ 40 ಗ್ರಾಮ್ಸ್ ತೊಗೊಳ್ತೀನಿ, ರೈಟ್? ಅದಕ್ಕೆ ಏನು ಮಾಡ್ತೀನಿ ನಾನು, ಸ್ಟ್ರೇಟ್ ಅವೇ 1 kg ಆಫ್ ವಾಟರ್ ಆ್ಯಡ್ ಮಾಡಿಬಿಡ್ತೇನೆ. that will give me 1 molal solution. But ಇಲ್ಲೇನಾಯಿತು ನೋಡ್ರಿ, ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಇಟ್ ವಿಲ್ ಬಿ 1040 grams. ಯಾಕಂದರೆ 40 grams ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡು ನಾನು ಅದಕ್ಕೆ ಸಪ್ರೇಟಾಗಿ 1 kg ಆಫ್ ವಾಟರ್ ಆ್ಯಡ್ ಮಾಡಿದ್ದೇನೆ. ಇಟ್ ಇಸ್ ಬಿಕಾಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಇನ್ 1 kg ಆಫ್ ಸಾಲ್ವೆಂಟ್, ದಟ್ ಇಸ್ ದ ಡೆಫಿನೇಷನ್. ಅದೇ ನಾನು ಮೋಲಾರ್ ಸೊಲ್ಯೂಷನ್ ಮಾಡೋದಿತ್ತು ಅಂತ ಹೇಳಿದ್ರೆ ಏನು ಮಾಡ್ತಿದ್ದೆ ಅಂದರೆ, ಐ ಯೂಸ್ ಟು ಟೇಕ್ ಸೇ 1 ಮೋಲಾರ್ ಮಾಡಬೇಕು ಅಂದರೆ 40 grams ಆಫ್ NaOH ತೊಗೊಂಡು, ರೈಟ್, ಅದಕ್ಕೆ ನಾನು 1 ಲೀಟರ್ ವಾಟರ್ ಆ್ಯಡ್ ಮಾಡ್ತಿರ್ಲಿಲ್ಲ. ನೋಟ್ ದ ಡಿಫ್ರೆನ್ಸ್. 1 ಲೀಟರ್ ವಾಟರ್ ಆ್ಯಡ್ ಮಾಡಿದರೆ ಸೋಡಿಯಂ ಹೈಡ್ರಾಕ್ಸೈಡ್ ಡಿಸಾಲ್ವ್ ಆದಮೇಲೆ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 1 ಲೀಟರ್. ಬಟ್ ಮೊಲಾರಿಟಿ ಅಂತ ಹೇಳಂದ್ರೆ, ಇಫ್ ಐ ಕಮ್ ಬ್ಯಾಕ್ ಟು ದ ಡೆಫಿನೇಷನ್, ಇಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ದ ಸೊಲ್ಯೂಷನ್. ಅದಕ್ಕೆ ಈಗ 1 ಮೋಲಾರ್ ಸೊಲ್ಯೂಷನ್ ಪ್ರಿಪೇರ್ ಮಾಡೋದಿದ್ರೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಐ ಟೇಕ್ 40 grams ಆಫ್ NaOH ಆ್ಯಂಡ್ ಐ ಗೋ ಆನ್ ಆ್ಯಡಿಂಗ್ ವಾಟರ್ ಟು ಇಟ್. So that total solution it will be 1 liter. That is the difference. ಇಲ್ಲಿ total solution on 1 liter ಮಾಡ್ತೀನಿ, ಬಟ್ ಇಲ್ಲಿ ಹಾಗಲ್ಲ. ಮೊಲಾಲಿಟಿಲಿ 1 kg of solvent it will be directly added. So this is a difference you should know. Molarity and molality ಇರುವಂಥ ಡೆಫಿನೇಷನ್ ಗೊತ್ತಿರಬೇಕು.
Now again, mathematically we can define in same way number of moles present in 1 kg ದಲ್ಲಿ ಎಷ್ಟಿದೆ ಅನ್ನೋದು ಬೇಕು. ಸೊ ಈಗ ನೀವು 10 kg ದಲ್ಲಿ ಎಷ್ಟೋ ಇರುತ್ತೆ, 20 kg ದಲ್ಲಿ ಎಷ್ಟೋ ಇರುತ್ತೆ, 1 kg ದಲ್ಲಿ ಎಷ್ಟು ಅಂತ ವರ್ಕೌಟ್ ಮಾಡಬೇಕಂದ್ರೆ ನೀವು ಡಿವೈಡ್ ಇಟ್ ಬೈ ಎಷ್ಟು kg ಇದೆ ಅದರಿಂದ ಡಿವೈಡ್ ಮಾಡ್ತೀರಿ. ಸೊ ದರ್ ಫಾರ್ ಮೊಲಾಲಿಟಿ ದಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ moles of solute divided by mass of solvent in kg. This is very important. Mass of solvent, it must be expressed in kg, right? So ಇದು ಸೇಮ್ ನಂಬರ್ ಆಫ್ ಮೋಲ್ ಸಪೋಸ್ ಡೈರೆಕ್ಟ್ ಕೊಟ್ಟಿಲ್ಲ ಅಂದರೆ m of solute, mass of solute divided by molar mass of solute ಮಾಡಿದ್ರಿ ಅಂತ ಹೇಳಿದ್ರೆ this will give you number of moles of solute that is to be divided by mass of solvent in kg, that will give me molality. Okay, one quick illustration I take. 4 grams of NaOH, it is added to 250 grams of solvent. So solvent, it is water, right? What is its molality? ನೋಡ್ರಿ ಹೇಗೆ ಮಾಡ್ಬೋದು. ಮೊಲಾಲಿಟಿ ಅಗೇನ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಗೊತ್ತಿದೆ. 4 grams of NaOH, if I take 4 grams of NaOH, it means that it is 0.1 moles. 4 divided by 40, this we know. Now 250 grams of solvent ಅಂತ ಹೇಳಿದೆ. If it is 250 grams of solvent, it means 0.25 kg. So therefore molality of this solution, it will be 0.1 divided by 0.25, which will be nothing but 4. So this is how we express in different methods concentration of a given solution. Of course, all these are interconvertible. ಒಂದನ್ನು ಇನ್ನೊಂದು ಕನ್ವರ್ಟ್ ಮಾಡಲಿಕ್ಕೆ ಬರುತ್ತೆ. So all such kind of problems, I suggest you to try all such kind of problems. So questions related to this previous CET and other competitive exam related questions appeared in connection with this, that we shall see in the next video. Thank you for watching this video. Thank you again.